ಹಲೋ ಹಲೋ ಹೂಸ್ ದಿಸ್? ಮೇಡಮ್, ನಾನು ಇಲ್ಲಿ ಶ್ರೀನಾಥ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಹಾ ಇದಾ ನೀವು ಸುಜಾತ ಅವರು ಮಾತಾಡೋದು? ಹೌದು. ಮೇಡಮ್, ನಿಮ್ದು ಗಾಡಿ ನಂಬರ್ ಬಂದ್ಬಿಟ್ಟು ಹಾ KA ಹಾ MH1 ಪೋರ್ಟ್. ಹಾ ಅದು ಸೇಲ್ ಆಯ್ತಲ್ಲ. ಅದೇ ಗೊತ್ತಾಯ್ತು, ನಾನೇ ನಿಮ್ ಗಾಡಿ ತಗೊಂಡಿದ್ದು. ಓಕೆ. ಮೇಡಮ್, ನಿಜವಾಗ್ಲೂ ನೀವು ಗಾಡಿನ ಒಳ್ಳೆ ಹೂವು ನೋಡ್ಕೊಂಡಿದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಾ ನಾನು ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ಒಂದೇ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಹೇಳ್ತೀರಾ ದಯವಿಟ್ಟು? ಏನು? ಈಗ ಯಾವನ ಒಬ್ಬ ಹೋಟ್ಲಲ್ಲಿ ಚೆನ್ನಾಗಿ ತಿನ್ಬಿಟ್ಟು ದುಡ್ಡು ಕೊಡದೆ ಹೋಗಿರ್ತಾನೆ ಅವನು. ಹಾ ನೆಕ್ಸ್ಟ್ ನೀವು ಹೋಯ್ತೀರಿ. ಹಾ ಈಗ ಅವನ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ನೀವು ಅವನು ತಿಂದಿರೋ ಬಿಲ್ನ ನೀವು ಕೊಡ್ತೀರಾ? ನೀವು ಇಲ್ಲ, ಏನ್ ಬೇಕು ಇವಾಗ ನಿಮ್ಗೆ? ಅಲ್ಲ, ಕೊಡ್ತೀರಾ ಇಲ್ವೋ ನನಗೆ ಫಸ್ಟ್ ಅದನ್ನ ಹೇಳ್ಬಿಡಿ ನೀವು ಫಸ್ಟ್. ಇಲ್ಲ, ಈ ತರದ್ಕೆಲ್ಲ ಟೈಮ್ ಇಲ್ಲ. ಸ್ಟ್ರೈಟ್ ಆಗಿ ಮಾತಾಡಂಗಿದ್ರೆ ಮಾತಾಡಿ. ಸ್ಟ್ರೈಟ್ ಆಗಿ ಅಂದ್ರೆ ನನ್ನೇನು ಗೂಬೆ ಅನ್ಕೊಂಡಿದ್ರೆ, ನೀವು ಪೆಕರ ಅನ್ಕೊಂಡಿದ್ರೆ? ಇಲ್ಲಿ ದಯವಿಟ್ಟು ಇಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರೋದು ನಿಮ್ಮ ಕಾರ್ದು. ದಯವಿಟ್ಟು ನೀವು ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ನನಗೆ ಸ್ಲಿಪ್ ಕಳಿಸಿ ವಾಟ್ಸಪ್ ಅಲ್ಲಿ. ದಯವಿಟ್ಟು ನೀವು ಮಾಡಿರೋ ಇದಕ್ಕೆ ನಾನೇ ಯಾಕೆ ದುಡ್ಡು ಕಟ್ಬೇಕು? ಹಲೋ, ನಾವು ಫೋರ್ಸ್ಗೆ ಮಾರಾಯ್ತು. ಇವಾಗ ಅದಕ್ಕೂ ನಾವು ಅಂಡರ್ಟೇಕಿಂಗ್ ತಗೊಂಡಿದೀವಿ. ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅದೇನಿದೆ ಅದು ನೀವು ಮಾಡ್ಕೊಳ್ಳಿ. ಹಲೋ, ನಾವು ಸೇಲ್ ಮಾಡಾಗಿರೋದಕ್ಕೆ ನನ್ನ ಹತ್ರ ರೆಸಿಪ್ಟ್ ಇದೆ, ಎಲ್ಲ ಇದೆ. ನೀವು ಗೂಬೆನೋ ನಾಯಿನೋ ಅದೆಲ್ಲ ನನಗ್ ಬೇಡ. ನೀವು ತಗೊಂಡಿದೀರಾ, ನೀವು ನೋಡ್ಕೊಂಡು ತಗೊಂಡ್ಬೇಕಾಗಿತ್ತು. ಇವಾಗ ಅದಕ್ಕೆ ಬಂದು ಮಾತಾಡ್ಬೇಡಿ. ಜಾಸ್ತಿ ನಾನ್ ನೆಕ್ಸ್ಟ್ ಇದು ಮಾಡ್ಬೇಕಾಗತ್ತೆ. ಆಯ್ತಾ? ಫೋನ್ ಇಡಿ. ನನಗೂ ಇದು ಮಾಡೋದು ಗೊತ್ತು, ಆಯ್ತಾ? ನೀವು ಮಾಡಿರೋ ಇದಕ್ಕೆ ನಾನೇ ನಾವ್ ಮಾಡಿರೋದು ಅಂದ್ರೆ ನೀವು ಅವ್ರು ಎಲ್ಲಿ ತಗೊಂಡಿದೀರಾ ಅವ್ರ ಹತ್ರ ಕೇಳ್ಕೊಳ್ಳಿ. ಅಲ್ಲ, ಅವ್ರ ಹತ್ರ ತಾನೇ ಮಾರಿರೋದು. ಅಲ್ಲ, ಟ್ರಾಫಿಕ್ ರೂಲ್ಸ್ ಯಾರು ಬ್ರೇಕ್ ಮಾಡಿರೋದು? ಅದು ಅಲ್ಲದೆ ನನ್ನ ಕೈಯಲ್ಲಿ ಆಗಿರೋದು 2020ರಲ್ಲಿ ನಾನ್ ತಗೊಂಡಿರೋದು ಮೊನ್ನೆ. ನಾನೇಕೆ ನನಗೆ ನಾಯಿ ಕಚ್ಚಾಯ್ತಾ? ನೀವು ಮಾಡಿರೋ ತಪ್ಪಕ್ಕೆ ನಾನೇಕೆ ದುಡ್ಡು ಕಟ್ಬೇಕು? ನೀವೆಲ್ಲ ಕ್ಲಿಯರ್ ಮಾಡಿ ಏನಾದ್ರು ಮಾಡಿ ಅವರು ಚೆಕ್ ಮಾಡಿ ತಗೊಂಡಿದ್ದಾರೆ. ನೀವೇನಿದ್ರು ಅವ್ರ ಹತ್ರ ಮಾತಾಡಿ, ನಮ್ಮ ಹತ್ರ ಮಾತಾಡಕ್ ಬರ್ಬೇಡಿ. ಆಯ್ತಾ? ನಮ್ದು ಅದಕ್ಕೂ ಆಗಿದೆ, ಕ್ಲೋಸ್ ಆಗಿದೆ ಡೀಲು. ನೀವೇನಿದ್ರು ಅವ್ರ ಹತ್ರ ಮಾತಾಡ್ತೀವಿ ನೋಡಿ. ಜಾಸ್ತಿ ಮಾತಾಡ್ಬೇಡಿ, ನೀವು ಡೀಲ್ ಆಗೋಯ್ತೀರಿ. ಆಮೇಲೆ ಸರಿಯಾಗಿ ಹೇಳೋದಿನ ದಯವಿಟ್ಟು ಅದೇನು ಅವ್ರನ್ನ ಕೇಳ್ಕೊಳ್ಳಿ ಅಂತಂದ್ರೆ ತಪ್ಪು ಮಾಡಿರೋದು ಅವರ, ನೀವು ಬ್ರೇಕ್ ಮಾಡಿದ ಅದೇನು? ಹಲೋ, ಕಾರ್ ಮಾರಿರೋದು ನಾವು ಅವ್ರಿಗೆ, ಗೊತ್ತಾಯ್ತಾ? ನನ್ನ ಹತ್ರ ಡೈರೆಕ್ಟ್ ಆಗಿ ತಗೊಂಡಿಲ್ಲ, ನಾವ್ ಅವ್ರಿಗೆ ಮಾರಿದೀವಿ. ನೀವೇನೇ ಇದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ ಮಾಡೋದು ನನಗೂ ಗೊತ್ತು, ಅದೆಲ್ಲ ನಾನು ಹೇಳ್ತಾ ಇರೋದು. ನೀವು ಟ್ರಿಪ್ಸ್ ಓಡಿಸ್ಬಿಟ್ಟು ನಿಮ್ ಪೈ ನಾನೇ ಕಟ್ಲಿ? ಅದಕ್ಕೆ ನಮ್ಗೇನ್ ಗೊತ್ತು? ಅದೆಲ್ಲ ಚೆಕ್ ಮಾಡಿ ತಾನೇ ತಗೊಂಡಿದಾರ ಅವರು. ಇವಾಗ ಈ ತರ ಮಾತಾಡಿದ್ರೆ ನಿಮ್ಮಂತವ್ರು 4 ಜನ ಸಿಕ್ಬಿಟ್ರೆ ಚೆನ್ನಾಗಿ ಪರಿಣಾಮ ಆಗ್ತಿರಪ್ಪ. ಬೇರೆ ಹಾಕಿಸ್ಕೊಂಡಿದ್ಯಲ್ಲ, ಹೋಗಯ್ಯ. ನೀನ್ ಎಂತ ಗೂಬೆ ನೀನು? ಯಾರಿಗ್ ಗೊತ್ತು ಯಾವನಂತ? ಮೋಸ್ಟ್ಲಿ ಎತ್ತಲ್ಲ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಹೋಗಿ. ಹಲೋ, ಯಾರಿದು? ಅಲ್ಲ, ನೀವ್ಯಾರು ಮಾತಾಡೋದು? ನೀವ್ ಯಾರಾದ್ರೂ ಆಗ್ಲಿ, ಯಾರು ನೀವ್ ಹೇಳಿ. ಅಲ್ಲ, ಯಾರ ಮಗ ತಾಯಿ ನನಗೆ ಗೂಬೆ ಅಂತ ಹೇಳ್ಬಿಟ್ಟು ಫೋನಕ್ಕೆ ಇದು ಕಟ್ ಮಾಡ್ತಾರಲ್ಲ ಅವರು. ಏನು ಅವ್ರ ಕಾರ್ ತಗೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಡ್ತಾವ್ರ ನನಗೆ? ಏನ್ ಹಿಂಗೆಲ್ಲ ಮಾಡೋದು? ಸೊಮ್ಮೆ ನೀವ್ ಅದ್ ಎಲ್ಲಿಂದ ತಗೊಂಡ್ರ ನನಗ್ ಗೊತ್ತಿಲ್ಲ. ನಾನ್ ಯಾರಿಗೋ ಮಾರಿದೀನಿ ಬಿಡಿ. ಈಗ ಏನ್ ಪ್ರಾಬ್ಲಮ್? ಅಲ್ಲ, ಅದನ್ನ ಕೇಳ್ಬೇಕಲ್ವಾ? ಅವ್ರ ಒಳ್ಳೆ ಇದೆ. ಹೇಳ್ರಿ, ಪ್ರಾಬ್ಲಮ್ ಹೇಳ್ರಿ. ನನ್ನ ಕೈಲಿ ನೋಟಿಸ್ ಬಂದೈತೆ ನನಗೆ ಫೈನ್ ಕಟ್ಟಿ ಅಂತ ಅಂದ್ಬಿಟ್ಟು. ನೀವು ಮಾಡಿರೋ ತಪ್ಪಿಗೆ ನಾನೇ ಫೈನ್ ಕಟ್ಲಿ? ಒಂದ್ ನಿಮಿಷ ಒಂದ್ ನಿಮಿಷ ಅವ್ರಕ್ಕೆ ಬಾಯಿ ಮುಚ್ಕೊಂಡು ಸೈಡ್ ಅಲ್ಲಿ ನಿಂತಿರ ಕೇಳಿ. ನನಗೆ ಈಗಲೇ ಕೋಪ ಬಂದೈತೆ. ನೀವ್ ಯಾರು ಅದನ್ನೆಲ್ಲ ಮಾತಾಡೋದಕ್ಕೆ? ಮತ್ತೆ ಏನು ಕೆಟ್ಟ ಮಾತ್ ಮಾಡ್ಬೇಕಾಗತ್ತೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೆಕ್ಸ್ಟ್ ನಿನ್ಗೆ. ಕುಡ್ದಿದ್ಯಾ ಏನು ಮಗನೇ? ಕುಡ್ದ್ಬಿಟ್ಟು ಮಾತಾಡ್ತಾ ಇದ್ಯಾ ಇಡಿಯಟ್? ಫೋನ್ ಇಡು. ಅಲ್ಲ, ನೀವು ಟ್ರಿಪ್ಸ್ ಓಡಿಸ್ಬಿಟ್ಟು ಕಾರಲ್ಲಿ ಫೈನ್ ನನಗ್ ಬಂದ್ರೆ ನಾನೇ ಕಟ್ಲಿ? ಹಲೋ ಹಲೋ ಹಲೋ, ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಗೂ ಅಷ್ಟೇ. ಹೊಟ್ಟೆಗೆ ಏನ್ ತಿಂತೀರಾ ನೀವು? ಹಂಗೆಲ್ಲ ಮಾತಾಡ್ತಿರಲ್ಲ ನನ್ನ ಕೈಯಲ್ಲಿ. ದಯವಿಟ್ಟು ನಿಮ್ಮ ಕಾರ್ ತಗೊಂಡಿರೋದಕ್ಕೆ ನನಗೆ ನೋಡಿ. ಹಲೋ, ನೀವ್ ಕಾರ್ ತಗೊಂಡಿರೋದು ನಮ್ಮ ಹತ್ರ ಅಲ್ಲ. ಯಾರ ಹತ್ರ ತಗೊಂಡಿದ್ದೀರಾ ಅಲ್ಲಿ ಹೋಗಿ ಗಲಾಟೆ ಮಾಡಿ. ಇಲ್ಲಿ ಯಾಕೆ ಬಂದು ಗಲಾಟೆ ಮಾಡ್ತಿದ್ದೀರಾ? ಅಲ್ಲ, ಓಡಿಸ್ಬಿಟ್ಟು ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ ಇವಾಗ. ಇನ್ನೊಂದ್ಸರಿ ಕೊಡಿ. ಏನ್ ತಮಾಷೆ ಮಾತಾಡ್ತಾ ಇದ್ದೀಯ? ಏನ್ ತಮಾಷೆ ಮಾತಾಡ್ತಾ? ನಾನು ಟ್ರಿಪ್ಸ್ ಓಡಿಸ್ಬಿಟ್ಟು ಅದ್ರ ಫೈನ್ ಬಂದೈತೆ ಕಟ್ಟಿ ಅಂತಂದ್ರೆ ನೀವ್ಯಾಕೆ ಹಿಂಗಾಡ್ತೀವಿ? ಪಾಪ ನೋಡಿ, ಕಾರಲ್ಲಿ ಟ್ರಿಪ್ಸ್ ಓಡಿಸಿದ್ರ ಫೈನ್ ಕಟ್ಟಿ ಅಂದ್ರೆ ಪಾಪ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ತಾರ. ಟೆನ್ಷನ್ ಹೋಗ್ಬಿಟ್ಟವ್ರೆ. ಹಲೋ ಹಲೋ, ಮಿಸ್ಟರ್ ವರುಣ್. ಎಸ್, RC ಸುನಿಲ್ ಅಂತ ಮಾತಾಡೋದು ಈ ಕಡೆಯಿಂದ. ನಮಸ್ತೆ ಸುನಿಲ್. ಈಗ ಒಂದ್ ಕೆಲಸ ಮಾಡಿ, ಕಾನ್ಫರೆನ್ಸ್ ಹಾಕಿ. ಓಕೆ. The person you are speaking with has put your call. ಹಲೋ, ಹಾಯ್ ಹಾಯ್. ಎಲ್ಲಿದ್ದೀರಾ? ಮನೇಲಿ. ಅವ್ನ್ ಯಾವನ ನೋಡೋರು ನಾವು ಮಾರವಾಗಿದೆ ಊರಲ್ಲಿ. ಮಾಡಿ 1.25 ತಿಂಗಳು ಆಯ್ತು.
ಒಂದು 2,000 ಚಿಲ್ಲರೆ ಅದೇನೋ ಇದಿದೆ ನೋಡಿ ನಿಮ್ ಹಿಂದೆನಾ ಕಾರು ಅಂತ ಫಸ್ಟ್ ಈಗ ಕಾರ್ ನಿಮ್ದಿತ್ತ ಅಂತೆಲ್ಲ ಕೇಳ್ದ. ಹೌದು ಈಗ ಮಾರಾಗಿದ್ದಿಲ್ಲ ಕಾರು ಮಾರಾಗಿದೆ. ಅದ್ರಲ್ಲಿ ಟ್ರಾಫಿಕ್ ಅಫೆನ್ಸ್ ಇದೆ 2,000. ಕಾರ್ ಅಂತೂ ಹೂವ ಇಟ್ಕೊಂಡಂಗ್ ಇಟ್ಕೊಂಡಿದ್ರಿ, ತುಂಬಾ ಚೆನ್ನಾಗಿದ್ದೀರಾ. ಇವಾಗ ಅದ್ರಲ್ಲಿ ಏನೋ 2,000 ಚಿಲ್ಲರೆ ಏನೋ ಇದೆ. ನೀವ್ ಮಾಡಿರೋ ತಪ್ಪು ನಾನೇ ಕೊಡ್ಲಿ ಹಿಂಗ ಏನಿದ್ರು ಅವಾಗ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವ್ ಎಲ್ ತಗೊಂಡ್ರು ಅಲ್ಲಿ, ನಾವ್ ನಿಮ್ಗೆ ಡೈರೆಕ್ಟ್ ಆಗಿ ಮಾರಿಲ್ಲ. ಇವಾಗ ಏನ್ ಮಾಡ್ತಿದ್ಯಾ ಅಂತಂದ್ರೆ ಸುಮ್ನೆ ಹುಚ್ಚಿಟ್ಟಾಗಿ ಮಾತಾಡ್ತಾ ಇದ್ದಾನೆ. ನನಗೂ ಸಿಕ್ಕಾಪಟ್ಟೆ ಸಿಕ್ಕು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇಡು ಅಂತ ಹೇಳಿ ಬ್ಲಾಕ್ ಮಾಡಿದ್ದೇನೆ ಇವಾಗ ನಂಬರ್. ಇವ್ರೇ ಏನಾದ್ರು ಆತರ ಕಿರಿಕ್ ಮಾಡ್ತಾರ? ಅವರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆತರ ಏನ್ ಆಗ್ಬಾರ್ದು. ಬಿಕಾಸ್ ನಾನು ಒಳ್ಳೆ ತಾನೆ ಮಾರಿ. ಇವಾಗ ಅವರು ಸೇಲ್ ನಮ್ದು ತಗೊಂಡ್ಮೇಲೆ ವಾಟ್ ಎವರ್ ಇಸ್ ದೇರ್ ಅದೆಲ್ಲ ಕ್ಲಿಯರ್, ಡ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ತಾನೇ ನಮಗ್ ಕೊಡೋದು. ಅವ್ರು ವಾಹನ್ ಅಂದ್ಬಿಟ್ಟು ವಾಹನ್ಗೆ ಅವತ್ತು ಎಷ್ಟು ವೇಟ್ ಮಾಡ್ಸಿದ್ರು ಗೊತ್ತಾ, ವಾಹನಿಂದ ನಮ್ಗೆ ಬರ್ಬೇಕು ಅಂತ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಡನ್. ಇವಾಗ ನಾವು ಕಾರ್ ಕೊಟ್ಟು ಕೈ ತೊಳ್ಕೊಂಡಾಯ್ತು. ಮುಂಚೆ ಫೈನ್ಸ್ ಇತ್ತ ಈ ತರ ಏನು ನಮ್ಗೆ ಯಾವ್ದು ಗೊತ್ತಿಲ್ಲ. ಅವರು ನಮ್ಗೇನ್ ಬಂದಿರ್ಲಿಲ್ಲ ಅದು. ಒಂದ್ ನಿಮಿಷ ಬಾಯಿಗೆ ಸರಿಯಾಗಿ ಮಾತಾಡಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ ನೀವು. ಕಾರಲ್ಲಿ ತ್ರಿಪ್ಸ್ ಹೋಗ್ಬಿಟ್ಟು ಇಲ್ಲಿ 2,000 ರೂಪಾಯಿ ನನಗೆ ಫೈನ್ ಕಟ್ಟವ್ರೆ. ಈಗ ನೋಡಿದ್ರೆ ಇಲ್ಲಿ ಪ್ಲೇಟ್ ಚೇಂಜ್ ಮಾಡ್ತೀರಾ ನೀವು? ಏನು ಮಾತಾಡ್ತಿರೋದು? ನಾನು ಕೇಳಿಸ್ಕೊತಾ ಇದೀನಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ನೀವು ಪೊಲೀಸ್ ಮಿಲಿಟರಿ ಹತ್ರ ಹೋಗಿ ನಾನು ಬರ್ತೀನಿ. ಹಲೋ ಯಾರಿದು? ಹಲೋ ಫೋನ್ ಬ್ಲಾಕ್ ಲಿಸ್ಟ್ ಅಲ್ಲಿ ಬೇರೆ ಹಾಕವ್ರೆ. ನಿಮ್ ಕಾರ್ನ ಸುಟ್ಟಾಕ್ಬಿಡ್ತೀನಿ ನಾನು. ಕಾರೇ ತಗೊಂಡಿಲ್ಲ ಅಂತ ಕೊಡ್ಬಿಡ್ತೀನಿ ನಾನು. ನಿಮ್ ಹೆಸರು ಬರ್ದ್ಬಿಟ್ಟು. ಹಲೋ ಏನ್ ಕ್ರಾಸ್ ಕನೆಕ್ಷನ್ ಏನಾಯ್ತು? ಹಲೋ ಯಾರಿದು? ಓಹೋ ಇಷ್ಟೊತ್ತು ಮಾತಾಡ್ಬಿಟ್ಟು ಯಾರಿದು ಅಂತ ನೋಡಿ ಹೆಂಗ್ ನಾಟಕ ಮಾಡ್ತಾವ್ರೆ ಅವರು. ನೆನ್ನೆ ತಾನೆ 50ನೇ ವರ್ಷದ ಬರ್ತ್ಡೇ ಮಾಡ್ಕೊಂಡಿದ್ದೀರಿ ನೀವು. ಹಲೋ ಹಲೋ ಸುಜಾತ ಅವ್ರೆ, ಯಾರು? ಹುಟ್ಟುಹಬ್ಬದ ಶುಭಾಶಯಗಳು. ಯಾರಿದು? RJ ಸುನಿಲ್ ಅಂತ. ಸಾರಿ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಕಾರಲ್ಲಿ ತ್ರಿಪ್ಸ್ ಹೋಗ್ಬಿಟ್ಟು ನಿಮ್ಗೆ ಫೈನ್ ಬಂದೈತೆ ಅಂತಂದ್ರೆ ಕಾರಲ್ಲಿ ತ್ರಿಪ್ಸ್ ಹೋದ್ರೆ ಬಿಲ್ ಈ ತರ ಫ್ರಾಂಕ್ ಮಾಡಿದ್ರೆ ಕಷ್ಟ ಆಗುತ್ತೆ.